ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಕ್ಷಯ ತೃತೀಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಈಗಾಗಲೇ ನನ್ನ ಹಿಂದಿನ ವಿಡಿಯೋಗಳಲ್ಲಿ ಯಾವ ದಿನ ಅಕ್ಷಯ ತೃತೀಯ ಬಂದಿದೆ, ತೃತೀಯ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ, ಚಿನ್ನ ಬೆಳ್ಳಿ ಖರೀದಿಗೆ ಶುಭ ಸಮಯ, ಶುಭ ಯೋಗ, ಶುಭ ನಕ್ಷತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ನಾವು ಚಿನ್ನ ಬೆಳ್ಳಿಯನ್ನೇ ಖರೀದಿ ಮಾಡಬೇಕಾ ಅಥವಾ ಚಿನ್ನ ಬೆಳ್ಳಿಗಿಂತ ಅಗತ್ಯವಾಗಿ ಅಮೂಲ್ಯವಾಗಿ ಬೇಕಾದಂಥ ವಸ್ತುಗಳನ್ನು ಸಹ ನಾವು ಚಿನ್ನಕ್ಕೆ ಸಮಾನಾದಂಥ ವಸ್ತುಗಳನ್ನ ಆ ದಿನ ನಾವು ಖರೀದಿ ಮಾಡಿ ಮನೆಗೆ ತರೋದ್ರಿಂದ ಮಹಾಲಕ್ಷ್ಮಿ ಆ ರೂಪದಲ್ಲಿ ನಿಮ್ಮ ಮನೆಗೆ ಖಂಡಿತ ಬರ್ತಾಳೆ. ಸ್ನೇಹಿತರೆ, ತರೋ ಅಂಥ ವಸ್ತು ನಮಗೆ ಅಗತ್ಯ ಇದೆಯಾ, ಅದು ನಮಗೆ ಅನಿವಾರ್ಯ ಇದೆಯಾ ಅಂತ ಯೋಚನೆ ಮಾಡಿ ನಾವು ತರಬೇಕಾಗುತ್ತದೆ. ಸ್ನೇಹಿತರೆ, ಹಾಗಾದರೆ ಚಿನ್ನಕ್ಕಿಂತ ಅಗತ್ಯವಾಗಿ, ಚಿನ್ನಕ್ಕಿಂತ ಅಮೂಲ್ಯವಾದ, ಚಿನ್ನಕ್ಕಿಂತ ಬೆಲೆ ಬಾಳುವಂಥ, ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ವಸ್ತುಗಳನ್ನ ಈ ದಿನ ನಾವು ಖರೀದಿ ಮಾಡಿ ತರೋದ್ರಿಂದ ಆ ವಸ್ತುಗಳ ರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಬರ್ತಾಳೆ ಅನ್ನೋದು ನಂಬಿಕೆ. ಸ್ನೇಹಿತರೆ, ಹಾಗಾದರೆ ತಡ ಮಾಡೋದು ಬೇಡ. ಇವತ್ತು ನಾವು ಅಕ್ಷಯ ತೃತೀಯ ದಿನ ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬೇಕು, ಖರೀದಿ ಮಾಡಿದರೆ ಶುಭ ಫಲ ನಮಗೆ ಪ್ರಾಪ್ತಿಯಾಗ್ತದೆ ಅನ್ನೋದರ ಒಂದು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ, ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದಾರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಮುಖ್ಯವಾಗಿ ನಿಮಗೆ ಎಲ್ರಿಗೂ ಅಗತ್ಯವಾಗಿ ಬೇಕಾದಂಥ ವಸ್ತುಗಳನ್ನ ಆ ದಿನ ನಾವು ಖರೀದಿ ಮಾಡಿ ತರೋದ್ರಿಂದ ಆ ಒಂದು ರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ. ಸ್ನೇಹಿತರೆ, ಮೊದಲಿಗೆ ನಾವು ಅಕ್ಷಯ ತೃತೀಯ ದಿನ ಮನೆ ದೇವರು ಕುಲದೇವರ ಪೂಜೆಯನ್ನೆಲ್ಲ ಮಾಡಿಕೊಂಡ ನಂತರ ಆ ದಿನ ನಮಗೆ ಅಗತ್ಯವಾಗಿ ಬೇಕಾದಂಥ ವಸ್ತುಗಳನ್ನ ಮಾತ್ರ ನಾವು ಖರೀದಿ ಮಾಡಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಅಕ್ಷಯ ತೃತೀಯ ದಿವಸ ನಾವು ಏನು ಮಾಡಿದ್ರೂ ಅದರ ಫಲ ಅಕ್ಷಯವಾಗುತ್ತದೆ. ಅದೇ ರೀತಿ ನಾವು ಒಳ್ಳೇದು ಮಾಡಿದರೆ ಒಳ್ಳೆಯದಾಗುತ್ತದೆ ಸ್ನೇಹಿತರೆ, ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದ್ದಾಗುತ್ತದೆ. ಈಗ ನಾವು ಅಕ್ಷಯ ತೃತೀಯ ದಿವಸ ಮುಖ್ಯವಾಗಿ ಮನೆಗೆ ತರಬೇಕಾದಂಥ ಒಂದು ವಸ್ತುಗಳ ಕಾಮಧೇನು ಕಲ್ಪವೃಕ್ಷ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಹಸು ಮತ್ತು ಕರು ಇರುವಂಥ ಈ ಒಂದು ಕಾಮಧೇನುವಿನ ಕಂಚಿನದು ಅಥವಾ ತಾಮ್ರದ್ದು ಅಥವಾ ಶಕ್ತಿ ಇದ್ದರೆ ಬೆಳ್ಳಿದನ್ನು ಖರೀದಿ ಮಾಡ್ಬೋದು. ಇನ್ನೂ ಶಕ್ತಿ ಇದೆ ಅಂದರೆ ನೀವು ಬಂಗಾರದ್ದನ್ನು ಬೇಕಾದರೂ ಖರೀದಿ ಮಾಡ್ಬೋದು. ಸ್ನೇಹಿತರೆ, ನಿಮ್ಮ ಶಕ್ತಿ ಅನುಸಾರ ಆ ದಿನ ಕಾಮಧೇನುವನ್ನು ಮನೆಗೆ ತಂದು ಅದನ್ನು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದು. ಸ್ನೇಹಿತರೆ, ಈ ಕಾಮಧೇನುವಿನ ತಂದು ನಾವು ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ಮುಖ್ಯವಾಗಿ ಹಣ, ಆಸ್ತಿ, ಅಂತಸ್ತು, ನೆಮ್ಮದಿ, ಸಂಪತ್ತು ಅನ್ನೋದು ವೃದ್ಧಿಯಾಗುತ್ತದೆ. ಹಾಗಾಗಿ ತಪ್ಪದೆ ಆ ದಿನ ಕಾಮಧೇನುವನ್ನು ತಂದು ಪೂಜೆ ಮಾಡಬೇಕು. ಇನ್ನು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಕಮಲದ ಬೀಜ, ಗೋಮತಿ ಚಕ್ರ, ಕವಡೆ, ತಾವರೆ ಬೀಜ, ಆಮೇಲೆ ಶಂಕು ಮತ್ತು ಗುಲಗಂಜಿ, ಶ್ರೀಫಲ ಮತ್ತು ತೆಂಗಿನಕಾಯಿ ಇಂತಹ ವಸ್ತುಗಳನ್ನ ತಂದು ಆ ದಿನ ಮನೆಯಲ್ಲಿ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳು. ಮತ್ತು ಇದರ ಜೊತೆಗೆ ಅತ್ಯಂತ ಮುಖ್ಯವಾಗಿ ನಮಗೆ ದೇವರ ಒಂದು ಪೂಜೆಗೆ ಬೇಕಾದಂಥ ತಾಮ್ರ ಹಿತ್ತಾಳೆ ಪಾತ್ರೆಗಳನ್ನು, ಅಂದರೆ ತಾಮ್ರ ಹಿತ್ತಾಳೆಯ ಒಂದು ಪೂಜಾ ಸಾಮಗ್ರಿಗಳನ್ನ ಆ ದಿನ ತರ್ಬೋದು. ಕಳಸಕ್ಕೆ ಇಡುವಂಥ ಚಂಬನ್ನು ತರ್ಬೋದು, ಪಂಚಪಾತ್ರೆ ಉದ್ಧರಣೆಯನ್ನು ತರ್ಬೋದು, ಅಥವಾ ಗಂಟೆಯನ್ನು ತರ್ಬೋದು, ದೀಪಗಳನ್ನ ತರ್ಬೋದು. ನಿಮಗೆ ಯಾವ ವಸ್ತುಗಳು ಅನಿವಾರ್ಯ ಇದೆ, ಇಂಥ ವಸ್ತುಗಳು ನಮ್ಮ ಹತ್ರ ಇಲ್ಲ ಅಂತ ನೋಡಿ ಯಾವ ವಸ್ತು ನಮಗೆ ಅನಿವಾರ್ಯ ಇರುತ್ತೆ, ಅವಶ್ಯಕತೆ ಇರುತ್ತಲ್ಲ ಅಂಥ ವಸ್ತುಗಳನ್ನ ಆ ದಿನ ನಾವು ಖರೀದಿ ಮಾಡಿ ತರ್ಬೋದು. ಸ್ನೇಹಿತರೆ, ಇನ್ನು ಮುಖ್ಯವಾಗಿ ಮಂಗಳ ದ್ರವ್ಯಗಳು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಅರಿಶಿಣ, ಕುಂಕುಮ, ಅರಿಶಿಣದ ಬೋಟು, ಕೆಂಪು ಹೂಗಳು ಮತ್ತು ಮಲ್ಲಿಗೆ ಹೂಗಳನ್ನು ಆ ದಿನ ಖರೀದಿ ಮಾಡಿ ತರೋದ್ರಿಂದ ತುಂಬಾ ಒಳ್ಳೆಯ ಫಲ ಅನ್ನೋದು ನಮಗೆ ಸಿಗುತ್ತದೆ. ಸ್ನೇಹಿತರೆ, ಇನ್ನು ಅಷ್ಟೇ ಅಲ್ಲದೆ ತೆಂಗಿನಕಾಯಿ, ಹಣ್ಣುಗಳು ಮತ್ತು ಮನೆಗೇನಾದರೂ ನಾವು ರೇಷನನ್ನು ತರಬೇಕು ಅಂತ ಇದ್ದರೆ ಆ ದಿನ ಎಣ್ಣೆ ಒಂದು ವಸ್ತುವನ್ನು ಬಿಟ್ಟು ಇನ್ನು ಮಿಕ್ಕ ಎಲ್ಲ ವಸ್ತುವನ್ನು ತರ್ಬೋದು. ಕರಿ ಎಳ್ಳನ್ನು ತರಬಾರ್ದು ಸ್ನೇಹಿತರೆ, ಮತ್ತು ಸಾಸಿವೆಯನ್ನು ತರಬಾರ್ದು ಅಂತ ಹೇಳ್ತಾರೆ. ಈ 3 ವಸ್ತುಗಳನ್ನ ಬಿಟ್ಟು ಅಕ್ಕಿ, ಬೆಲ್ಲ, ಸಕ್ಕರೆ, ತುಪ್ಪ, ಈ ರೀತಿಯಾದಂಥ ಉಪ್ಪು, ನಮಗೆ ಯಾವೆಲ್ಲ ವಸ್ತುಗಳು ಬೇಕಲ್ಲ ಆ ಎಲ್ಲ ವಸ್ತುಗಳನ್ನ ಆ ದಿನ ನಾವು ಖರೀದಿ ಮಾಡಿ ಮನೆಗೆ ತರ್ಬೋದು. ಇನ್ನು ಮುಖ್ಯವಾಗಿ ಆ ದಿನ ಜೇನುತುಪ್ಪ, ತುಪ್ಪ, ಈ ರೀತಿಯಾದಂಥ ವಸ್ತುಗಳನ್ನ ನಾವು ಮನೆಗೆ ತಂದರೆ ತುಂಬಾ ಒಳ್ಳೆಯದು. ಇನ್ನು ಧನಿಯಾವನ್ನು ತರ್ತಾರೆ ಸ್ನೇಹಿತರೆ ಆ ದಿನ. ಹಾಗೆ ಅರಿಶಿಣದ ಕೊಂಬು ಅಥವಾ ಅರಿಶಿಣದ ಬೋಟ್ ಅಂತ ಕರಿತೀವಲ್ಲ ಅದನ್ನು ಸಹ ಮನೆಗೆ ತರಬೇಕು ಅಂತ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಏಲಕ್ಕಿ, ಲವಂಗ ಮತ್ತು
ಬಾದಾಮಿ, ದ್ರಾಕ್ಷಿ, ಗೋಡಂಬಿ, ಖರ್ಜೂರ, ಪಿಸ್ತಾ ಈ ರೀತಿಯಾದಂಥ ಒಂದು ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ಆ ದಿನ ನಾವು ಮನೆಗೆ ತರಬೇಕು ಅಂತಲೂ ಹೇಳ್ತಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಆ ದಿನ ದೇವರ ಪೂಜೆಗೆ ಬೇಕಾದಂಥ ವಸ್ತುಗಳನ್ನು ಸಹ ನಾವು ಆ ದಿನ ಖರೀದಿ ಮಾಡಿ ತಂದರೆ ತುಂಬಾ ಒಳ್ಳೆಯದು. ದೇವರ ವಿಗ್ರಹಗಳೇ ಆಗಿರ್ಬೋದು ಅಥವಾ ದೇವರ ಪೂಜೆಗೆ ಬೇಕಾದಂಥ ದೇವರ ಸಾಮಗ್ರಿಗಳು ಮತ್ತು ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂಥ ಪೊರಕೆಯ ರೂಪದಲ್ಲಿ ಮಹಾಲಕ್ಷ್ಮೀ ದೇವಿ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಾಗಿ ಆ ದಿನ ತಪ್ಪದೆ ಪೊರಕೆಯನ್ನು ಖರೀದಿ ಮಾಡಬೇಕು ಅಂತಲೂ ಸಹ ಹೇಳ್ತಾರೆ. ಇನ್ನು ಮುಖ್ಯವಾಗಿ ಆ ದಿನ ನಾವು ಎಲ್ಲಕ್ಕಿಂತ ಮುಖ್ಯವಾಗಿ ಲಕ್ಷ್ಮೀ ಕಾಯಿನನ್ನು ಮನೆಗೆ ತರ್ಬೋದು. ಅದು ನಾವು ಬೆಳ್ಳಿ ಕಾಯಿನಾದರೂ ತರ್ಬೋದು ಅಥವಾ ತಾಮ್ರದ್ದು ಶ್ರೀಚಕ್ರ ಇರೋದು ತಾಮ್ರದ್ದು ಕಾಯಿನ್ ಸಿಗುತ್ತೆ ನೋಡಿ. ಒಂದು ಗಂದಿಗೆ ಅಂಗಡಿಗಳಲ್ಲಿ 20 ರೂಪಾಯಿ ಅಥವಾ 50 ರೂಪಾಯಿಗೆಲ್ಲ ಸಿಗುತ್ತೆ. ಅಂಥ ಒಂದು ಕಾಯಿನನ್ನು ತಂದು ನಾವು ಪೂಜೆಯನ್ನು ಮಾಡ್ಬೋದು. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಆ ದಿನ ಗಂಧವನ್ನು ತರಬೇಕಾಗುತ್ತದೆ. ಗಂಧದ ಚಕ್ಕೆ ಅಥವಾ ಗಂಧದ ಕಟ್ಟಿಗೆ ಅಂತ ಅಂಗಡಿಗಳಲ್ಲಿ ಸಿಗುತ್ತದೆ. ಅದನ್ನು ತಂದು ನಾವು ಕ್ಯಾಶ್ ಬಾಕ್ಸಲ್ಲಿ ಇಡೋದ್ರಿಂದ ನಮಗೆ ಯಾವತ್ತೂ ಹಣಕಾಸಿನ ತೊಂದರೆ ಅನ್ನೋದು ಬರೋದಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ತುಳಸಿ ಜಪಮಾಲೆ ಅಥವಾ ರುದ್ರಾಕ್ಷಿ ಮತ್ತು ಸ್ಫಟಿಕದ ಮಾಲೆ ಅಥವಾ ನಮಗೆ ದೇವರ ಒಂದು ಪೂಜೆಗೆ ಬೇಕಾದಂಥ ದೇವರ ವಿಗ್ರಹಗಳು ಶಿವ ಪಾರ್ವತಿದಿರ್ಬೋದು, ಲಕ್ಷ್ಮೀದಿರ್ಬೋದು, ಗಣಪತಿದಿರ್ಬೋದು ಅಥವಾ ಲಕ್ಷ್ಮೀ ನಾರಾಯಣರದ್ದು ಇರ್ಬೋದು. ಈ ರೀತಿಯಾದಂಥ ವಿಗ್ರಹಗಳನ್ನ ನಾವು ಆ ದಿನ ಮನೆಗೆ ತರ್ಬೋದು ಸ್ನೇಹಿತರೆ. ಇನ್ನು ಮುಖ್ಯವಾಗಿ ತುಳಸಿ ಗಿಡ, ವೀಳ್ಯದೆಲೆ ಗಿಡ ಮತ್ತು ಬಿದಿರಿನ ಒಂದು ವಾಸ್ತು ಗಿಡ ಅಂತ ಸಿಗುತ್ತದೆ ಸ್ನೇಹಿತರೆ. ಅಂತಹ ಒಂದು ವಾಸ್ತು ಗಿಡಗಳನ್ನು ಸಹ ಆ ದಿನ ಮನೆಗೆ ತರಬಹುದು ಅಂತ ಹೇಳ್ತಾರೆ ಸ್ನೇಹಿತರೆ. ಇನ್ನು ನಮ್ಗೆ ಆ ದಿನ ಏನೂ ತರೋಕ್ಕಾಗೋದಿಲ್ಲ ಅಂದರೆ 1 kg ಕಲ್ಲುಪ್ಪನ್ನು, 1 ಪ್ಯಾಕೆಟ್ ಕಲ್ಲುಪ್ಪನ್ನು ತಂದು ಅದನ್ನು ದೇವ್ರ ಮನೆಯಲ್ಲಿ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮವನ್ನಿಟ್ಟು ಊದಿನ ಕಡ್ಡಿಯನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡೋದ್ರಿಂದನೂ ಸಹ ಆ ರೂಪದಲ್ಲಿ ಲಕ್ಷ್ಮೀ ದೇವಿ ಮನೆಗೆ ಬರ್ತಾರೆ ಅನ್ನೋ ನಂಬಿಕೆಯೂ ಸಹ ಇದೆ ಸ್ನೇಹಿತರೆ. ಇನ್ನು ಮುಖ್ಯವಾಗಿ ನಮಗೆ ಅವತ್ತು ನಮಗೆಲ್ಲ ಕೊಟ್ಟಿದ್ದಾನೆ ದೇವರು, ನಾವು ಇವತ್ತೇನು ಖರೀದಿ ಮಾಡಲ್ಲ ಅನ್ನೋರು ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಇರುವಂಥ ಭಿಕ್ಷುಕರಿಗೆ ಅಥವಾ ನಿರ್ಗತಿಕರಿಗೆ ಅಥವಾ ಯಾವುದಾದ್ರೂ ಅನಾಥಾಶ್ರಮಕ್ಕೆ ನಿಮ್ಮ ಕೈಲಾದಂಥ ಅನ್ನದಾನ ಅಥವಾ ವಸ್ತ್ರದಾನ ಅಥವಾ ದಾನ ಧರ್ಮವನ್ನು ಮಾಡೋದ್ರಿಂದ ಅದರ ಫಲವು ಸಹ ನಮಗೆ ದುಪ್ಪಟ್ಟಾಗಿ ಸಿಗುತ್ತದೆ ಅಂತಲೂ ಹೇಳ್ತಾರೆ ಸ್ನೇಹಿತರೆ. ಆದರೆ ನಮಗೆ ಯಾವ ವಸ್ತು ಖರೀದಿ ಮಾಡಬೇಕು, ಅದರ ವಸ್ತುವಿನ ಮಹತ್ವ ಏನು ಅಂತ ತಿಳ್ಕೊಂಡು ನಾವು ಖರೀದಿಯನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಅಕ್ಷಯ ತೃತೀಯ ದಿನ ನಮಗೆ ಅಕ್ಷಯ ಫಲ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ನಾವು ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಿ ಯಾವುದೇ ಒಂದು ವಸ್ತುವನ್ನು ಖರೀದಿ ಮಾಡಬಾರ್ದು. ಬೇರೆಯವ್ರ ಹತ್ರ ಜಗಳ ಮಾಡಿ ಮನೆಯಲ್ಲಿ ಜಗಳ ಮಾಡಿ ವಸ್ತುಗಳನ್ನ ಖರೀದಿ ಮಾಡೋದಕ್ಕೆ ಖಂಡಿತ ಹೋಗಬೇಡಿ ಸ್ನೇಹಿತರೆ. ಯಾಕಂದರೆ ಅಕ್ಷಯ ಅನ್ನೋದು ಯಾವತ್ತಿಗೂ ಕಡಿಮೆ ಆಗದೇ ಇರುವಂಥ ಒಂದು ವಸ್ತು, ಅಂದರೆ ಕ್ಷಯಿಸದೇ ವೃದ್ಧಿಯಾಗುವುದು ಅಂತ ಅರ್ಥ, ಜಾಸ್ತಿ ಆಗೋದು ಅಂತ ಅರ್ಥ. ಹಾಗಾಗಿ ನಾವು ಅವತ್ತು ಏನು ಮಾಡಿದರೂ ಜಾಸ್ತಿ ಆಗುತ್ತೆ ಅನ್ನೋದಾದರೆ ನಾವು ಒಳ್ಳೆ ಕೆಲಸಗಳನ್ನ ಮಾತ್ರ ಮಾಡಬೇಕು, ಅದರ ಫಲ ನಮಗೆ ದುಪ್ಪಟ್ಟಾಗುತ್ತದೆ ಅನ್ನೋದು ನಂಬಿಕೆ ಸ್ನೇಹಿತರೆ. ಹಾಗಾಗಿ ಈ ಅಕ್ಷಯ ತೃತೀಯ ಎಲ್ಲರ ಜೀವನದಲ್ಲೂ ಸದಾ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಡಲಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿವಸ ಮಾಡುವ ಸರಳವಾದ ಲಕ್ಷ್ಮೀ ಪೂಜೆ ಅಥವಾ ಕುಬೇರ ಲಕ್ಷ್ಮೀ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವತ್ತು ನಾನು ಅಕ್ಷಯ ತೃತೀಯ ದಿವಸ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡೋಕ್ಕಾಗಲ್ಲ ಅನ್ನೋರು ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡ್ಬೋದು ಅಂತ ಹೇಳಿದ್ದೀನಿ. ಈ ಎಲ್ಲ ವಸ್ತುಗಳನ್ನ ಖರೀದಿ ಮಾಡಬೇಕಂತ ಏನೂ ಇಲ್ಲ ಸ್ನೇಹಿತರೆ. ಇದರಲ್ಲಿ ನಿಮಗೆ ಅನಿವಾರ್ಯಕ್ಕೆ ಅವಶ್ಯಕತೆಗೆ ನಿಮ್ಮ ಮನೆಗೆ ನಿಮಗೆ ಬೇಕಾದಂಥ ಒಂದು ವಸ್ತುವನ್ನು ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ಅದರ ಫಲ ಅನ್ನೋದು ಅಕ್ಷಯ ಆಗುತ್ತದೆ ಅಂತ ಹೇಳ್ತಾರೆ. ಅಂದರೆ ಆ ವಸ್ತುವಿನ ರೂಪದಲ್ಲಿ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ಸದಾ ನೆಲೆಸ್ತಾಳೆ ಅನ್ನೋದು ನಮ್ಮ ಪುರಾತನ ಸಂಪ್ರದಾಯದಿಂದಲೂ ನಡೆಸಿಕೊಂಡು ಬಂದಿರುವ ಒಂದು ಸಂಪ್ರದಾಯ ಸ್ನೇಹಿತರೆ. ನಿಮ್ಗೆ ಇನ್ನೊಂದು ವಿಷಯ ಹೇಳ, ಇತ್ತೀಚಿನ ದಿನಗಳಲ್ಲಿ ಈ ಚಿನ್ನ ಬೆಳ್ಳಿ ಅನ್ನೋದನ್ನು ಈಗ ಒಂದು ಖರೀದಿಯನ್ನು ಜಾಸ್ತಿ ಮಾಡ್ತಿದ್ದಾರೆ ಸ್ನೇಹಿತರೆ ಜನ. ಆದರೆ ಈಗಿರುವಂಥ ಬೆಲೆಯಲ್ಲಿ ಎಲ್ರಿಗೂ ಖರೀದಿ ಮಾಡೋಕ್ಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ಎಲ್ಲರೂ ಖರೀದಿ ಮಾಡ್ಬೋದು ಅಥವಾ ಮಾಡೋಕ್ಕಾಗದೇ ಇರ್ಬೋದು, ಅದು ಅವರವರ ಒಂದು
ಪರಿಸ್ಥಿತಿಗೆ ಬಿಟ್ಟಿದ್ದು. ಆದರೆ ಚಿನ್ನಕ್ಕಿಂತ ಅಗತ್ಯವಾಗಿ ಅಮೂಲ್ಯವಾದಂಥ ಮತ್ತು ಎಲ್ಲರಿಗೂ ಕೈಗೆಟುಕುವಂಥ ವಸ್ತುಗಳನ್ನ ನಾವು ಖರೀದಿ ಮಾಡೋದ್ರಿಂದ ನಮಗೆ ಸಂತೋಷ, ನೆಮ್ಮದಿ ಅನ್ನೋದು ಈ ಅಕ್ಷಯ ತೃತೀಯ ತಂದುಕೊಡುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದ್ದರೆ ಅಥವಾ ಇಷ್ಟ ಆಗಿದ್ದರೆ ಈ ವಿಡಿಯೋನ ಸ್ವಲ್ಪ ಎಲ್ರಿಗೂ ಶೇರ್ ಮಾಡಿ ಸ್ನೇಹಿತರೆ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ನಾನು ಮತ್ತೆ ಸಿಗ್ತೀನಿ ಸ್ನೇಹಿತರೆ.